ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ನೃಹಜಮಹಮಮೇಯಂ ಧ್ಯೇಜಮಂನಾಜಗೇಯಂ ಸತಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಚತುರ್ಥಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 21ನೆಯ ಶ್ಲೋಕ ಒಮ್ಮೆ ನೋಡಿ ಮತ್ತೆ ಶ್ಲೋಕವನ್ನು ನೋಡಿ ಮತ್ತೆ ಮುಂದೆ ಹೋಗೋಣ. ಯದಂಘ್ರ್ಯಭಿಧ್ಯಾನ ಸಮಾಧಿ ಧೌತಯಾ ಧಿಯಾನುಪಶ್ಯಂತಿ ತತ್ವಮಾತ್ಮನಃ. ವದಂತಿ ಚೈತತ್ ಕವಯೋ ಯಥಾ ರುಚಿ ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ. ಇಲ್ಲಿ ನೆನ್ನೆ ತಿಳಿಸಿದಂತೆ ಈ ಯಥಾರುಚಂ ಅಂತ ಇದು ಇದೆ, ಯಥಾರುಚಿ ಅಂತ ಇದೆ, ಯಥಾರುಚಿ ಅಂತ ಹೇಳಿ ಇನ್ನು ಈ ಶ್ಲೋಕದ ಅರ್ಥ. ಇಲ್ಲಿ ಮುಕುಂದನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ, ಮೋಕ್ಷ ಕೊಡುವಂತಹ ದೇವರ ಪ್ರಾರ್ಥನೆ. ಏನಂತ ದೇವರ ಬಳಿ ಪ್ರಾರ್ಥನೆ ಮಾಡ್ಬೇಕು, ಏನಿಲ್ಲ ನನ್ನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಇಷ್ಟೇ ಬೇಡ್ಲಿಕ್ಕೆ ಸಾಧ್ಯ. ಭಗವಂತನ ಅನುಗ್ರಹವನ್ನೇ ಬಯಸೋದು ಮುಖ್ಯ, ಅಷ್ಟೇ, ಇನ್ಯಾವುದು ಮುಖ್ಯ ಅಲ್ಲ. ಅದನ್ನಲ್ಲಿ ಶುಕಾಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಪ್ರತಿ ಶ್ಲೋಕದಲ್ಲೂ ನಮಸ್ಕಾರ ದೇವರಿಗೆ, ನಿನ್ನ ಅನುಗ್ರಹ ನನಗಾಗಲಿ, ಇಷ್ಟನ್ನ ಅವರು ಬೇಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಅವರೊಂದು ಮಾತು ಹೇಳ್ತಾರೆ. ಈಗ ದೇವರ ಅನುಗ್ರಹ ಹೇಗಿದೆ ಅಂದ್ರೆ ಜ್ಞಾನಿಗಳ ಬಗ್ಗೆ ನೋಡೋಣ. ಒಂದು ಜ್ಞಾನಿಗಳ ಉದಾಹರಣೆ ತಗೊಳ್ತಾರೆ. ಜ್ಞಾನಿಗಳು ಏನ್ ಮಾಡ್ತಾರೆ, ಅವರು ಸದಾ ದೇವರ ಪಾದಾರವಿಂದಗಳನ್ನ ಧ್ಯಾನ ಮಾಡ್ತಾ ಇರ್ತಾರೆ, ಅಥವಾ ಸದಾ ದೇವರ ಪಾದಾರವಿಂದಗಳ ಸಮಾಧಿ ಮಾಡ್ತಾ ಇರ್ತಾರೆ. ಸಮಾಧಿ ಮಾಡೋದು ಅಂದ್ರೆ ಕೆಟ್ಟ ಅರ್ಥದಲ್ಲಿ ಅಲ್ಲ, ಮತ್ತೆ ಜ್ಞಾಪಿಸ್ತಾ ಇದ್ದೀರಿ. ಸಮಾಧಿ ಅಂದ್ರೆ ಅದು ಇನ್ನೂ ಜಾಸ್ತಿ ಮುಳುಗಿರೋದು. ಎಷ್ಟು ಸಮಾಧಿ ಇರೋದು ಅಂದ್ರೆ ಬೇಗ ಮುಳುಗ್ಬಿಡೋದು, ಯಾವುದೇ ಕಷ್ಟ ಇರಲ್ಲ. ದೇವರ ಕಣ್ಮುಚ್ಚದೆ ಅಲ್ಲಿ ಮುಳುಗ್ಬಿಡ್ತಾನೆ ದೇವರಲ್ಲಿ, ಆ ತರ. ಹಾಗೆ ಒಬ್ಬ ಜ್ಞಾನಿ ಯಾವುದೇ ಬೇರೆ ಕಡೆ
ಅವನ ತಲೆ ಆಚೆ ಈಚೆ ಹೋಗಲ್ಲ. ದೇವರು ಅಂದ ಕೂಡಲೇ ಕಣ್ಣು ಮುಚ್ಚಿಬಿಡ್ತಾನೆ, ಅದ್ರಲ್ಲಿ ಮುಳುಗ್ ಬಿಡ್ತಾನೆ, ಅನಾಯಾಸವಾಗಿ ಮಾಡ್ಬಿಡ್ತಾನೆ ದೇವರ ಈ ಪಾದಾರವಿಂದಗಳ ಚಿಂತನೆಯನ್ನ. ಈ ರೀತಿ ಮಾಡಿದ್ರೆ ಅವನಲ್ಲಿ ಸಮಾಧಿ ಮಾಡುವಂತ ಶಕ್ತಿ ಇದೆ ಅಂತ, ಅಂದ್ರೆ ಅವನು ಸಮಾಧಿಯಲ್ಲಿ ಇರ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಭಾಗವತದ ಈ ಪದ ತಿಳಿಸ್ತಾ ಇದೆ. ಯದಂಗ್ರ ಬಿಧ್ಯಾನ ಸಮಾಧಿ ಧೌತಯ. ಯದಂಗ್ರಿ ಪರಮಾತ್ಮನ ಪಾದಗಳ ಅಭಿಧ್ಯಾನ ಹಾಗೆ ಸಮಾಧಿ. ಇಲ್ಲಿ ಎರಡು ಶಬ್ದ ಬಳಸಿದ್ದಾರೆ, ಅಭಿಧ್ಯಾನ ಮತ್ತೆ ಸಮಾಧಿ ಅಂತ. ಅಭಿಧ್ಯಾನ ಅಂದ್ರೆ ಏನು? ನಮಗೆ ಲೌಕಿಕ ಪದಾರ್ಥಗಳ ಮೇಲೆ ಪೂರ್ಣ ಮನಸ್ಥಿತಿ ಹೋಗಿರಲ್ಲ, ಸ್ವಲ್ಪ ಅಲ್ಲೂ ಮನಸ್ಸಿರತ್ತೆ, ಲೌಕಿಕ ವಿಷಯದ ಬಗ್ಗೆನೂ ಮನಸ್ಸಿರತ್ತೆ, ಆದ್ರೆ ಜಾಸ್ತಿ ದೇವರ ಸ್ಮರಣೆ ಮಾಡ್ತಾ ಇರ್ತೀವಿ ಅಂತ ಆದ್ರೆ ಆಗ ಅದನ್ನ ಅಭಿಧ್ಯಾನ ಅಂತ ಕರೀತಾರೆ. ಅದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಬಿಡಿಸ್ತಾರೆ. ಕಾರ್ಸ್ನೇನ ಅನಿವೃತ್ತ ವಿಷಯ ಸಂಸ್ಕಾರ ಸ್ಮರಣಂ. ಪೂರ್ಣ ಹೋಗಿರಲ್ಲ, ಲೌಕಿಕದ ಸಂಪರ್ಕ ಇರುತ್ತೆ, ಆದರೆ ಜಾಸ್ತಿ ದೇವರ ವಿಷಯದಲ್ಲಿ ಸ್ಮರಣೆ ಮಾಡ್ತಾ ಇರ್ತಾನೆ. ಇಂಥ ಜ್ಞಾನಿ ಯಾರಿರ್ತಾನೆ ಅವನಿಗೆ ಅಭಿಧ್ಯಾನ ಮಾಡ್ತಾ ಇದ್ದಾನೆ ಅವನು ಅಂತ ಕರೀತಾರೆ. ಇನ್ನೊಬ್ರು ಇದ್ದಾರೆ, ಅವ್ರೇನು ಈ ವಿಷಯ ಪದಾರ್ಥಗಳ ಬಗ್ಗೆ ಎಲ್ಲ ಅವರು ತ್ಯಾಗ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಯಾವ್ದು ಬೇರೆದ್ರ ಬಗ್ಗೆ ಆಸೆ ಇಲ್ಲ, ಬಿಟ್ಬಿಟ್ಟಿದ್ದಾರೆ, ಸಂಸ್ಕಾರ ಯಾವುದು ಇಲ್ಲ. ಅಂಥವ್ರು ಮುಳುಗ್ತಾರಲ್ಲ ದೇವರ ವಿಷಯದಲ್ಲಿ, ಆ ಅವಸ್ಥೆನ ಏನಂತ ಕರೀತಾರೆ ಅಂದ್ರೆ ಸಮಾಧಿ ಅಂತ ಅವಸ್ಥೆನ ಕರೀತಾರೆ. ಹೀಗೆ ಜ್ಞಾನಿಗಳೆಲ್ಲ ಭಗವಂತನ ಪಾದಗಳನ್ನೇ ಯೋಚನೆ ಮಾಡ್ತಾ ಒಂದಾ ಅಭಿಧ್ಯಾನ ಮಾಡ್ತಾ ಇರ್ತಾರೆ, ಒಂದಾ ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ. ಇದರಿಂದ ಏನಾಗತ್ತೆ? ಆಯ್ತು, ಇಷ್ಟೆಲ್ಲ ದೇವರ ಪಾದಗಳನ್ನ ಯೋಚಿಸ್ತಾ ಯೋಚಿಸ್ತಾ ಧ್ಯಾನ ಮಾಡ್ತಾ ಕೂತಿರ್ತಾರಲ್ಲ, ಇದಕ್ಕೇನಾದ್ರು ಒಂದು ಫಲ ಉಂಟಾ? ಹೌದೌದು, ಫಲ ಇದೆ. ಏನ್ ಫಲ ಇದೆ? ಧೌತಯ ಅಂತ ಹೇಳಿದ್ರು. ಧೌತ ಅಂದ್ರೆ ಶುದ್ಧ ಆಗ್ಬಿಡತ್ತಂತ, ಸ್ವಚ್ಛ. ಏನ್ ಸ್ವಚ್ಛ ಆಗೋದು? ನಮ್ಮ ಬುದ್ಧಿ. ನಮ್ಮ ಬುದ್ಧಿ ಯಾವಾಗ ಸ್ವಚ್ಛ ಆಗತ್ತೆ ಅಂದ್ರೆ, ಯಾವಾಗ ದೇವರ ಧ್ಯಾನ ಸಮಾಧಿಗಳಲ್ಲಿ ನಾವು ಮುಳುಗ್ತೀವಿ, ಆಗ ನಮ್ಮ ಬುದ್ಧಿ ಅದು ಧೌತ, ಫಳ ಹೊಳಿಲಿಕ್ಕೆ ಶುರು ಆಗುತ್ತೆ, ಸ್ವಚ್ಛ ಆಗತ್ತೆ. ಸ್ವಚ್ಛ ಆದ್ಮೇಲೆ ಏನಾಯ್ತು? ಅದರಿಂದ ಏನ್ ಪ್ರಯೋಜನ ಅಂದ್ರೆ, ಯಾವಾಗ ನಿಮ್ಮ ಬುದ್ಧಿ ಸ್ವಚ್ಛ ಆಯ್ತು, ಆ ಬುದ್ಧಿ ಇರೋ ದೋಷ ಕಶ್ಮಲಗಳೆಲ್ಲ ಹೋಯ್ತು, ಆಗ ದೇವರ ಸರಿಯಾದ ಪರಿಚಯ ನಿಮ್ಗಾಗತ್ತೆ, ತತ್ವದ ಪರಿಚಯ, ದೇವರ ಪರಿಚಯ ಸರಿಯಾಗತ್ತೆ. ಅದೇ ಈ ಬುದ್ಧಿಯಲ್ಲಿರೋ ಕಶ್ಮಲ ಹೋದ್ರೆ ಪ್ರಯೋಜನ. ಹಾಗಾಗಿ ಭಗವಂತನ ಯಥಾರ್ಥ ಸ್ವರೂಪವನ್ನ ಕಣ್ಣಿನಿಂದ ಸರಿಯಾಗಿ ನೋಡ್ತಾನೆ ಅಂತ ವ್ಯಕ್ತಿ. ಇದಕ್ಕೆ ಪ್ರಮಾಣನೂ ಇದೆ, ಸುಮ್ನೆ ಹೇಳ್ತಾ ಇಲ್ಲ ಅಂತ ಹಿ ಅನ್ನೋ ಶಬ್ದದಿಂದ ತಿಳಿಸಿದ್ದಾರೆ. ಇದೆಲ್ಲ ತುಂಬಾ ಪ್ರಸಿದ್ಧ, ಇದರಲ್ಲಿ ಪ್ರಮಾಣ ಇದೆ ಅಂತ. ಅಷ್ಟೇ ಅಲ್ಲ, ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ ದೇವರ ವಿಷಯದಲ್ಲಿ ಅವರಿಗೆ ಎಷ್ಟರವರೆಗೆ ಅವ್ರಿಗೆ ತೃಪ್ತಿ ಆಗೋದಿಲ್ವೋ ಅಲ್ಲಿವರೆಗೂ ಹೇಳ್ತಾನೆ ಇರ್ತಾರೆ, ತೃಪ್ತಿ ಆಗೋವರೆಗೂ ಹೇಳ್ತಾ ಇರ್ತಾರೆ. ವಾಸ್ತವಿಕವಾಗಿ ತೃಪ್ತಿ ಆಗೋವರೆಗೆ ಹೇಳ್ತಾ ಇರ್ತಾರೆ ಅಂದ್ರೆ ದೇವರ ಬಗ್ಗೆ ತೃಪ್ತಿನೇ ಆಗಲ್ಲ ಅವ್ರಿಗೆ. ಯಾಕೆ? ಎಷ್ಟ್ ಹೇಳುದು ದೇವರ ಬಗ್ಗೆ, ಇನ್ನೂ ಹೇಳ್ಬೇಕು ದೇವರ ಬಗ್ಗೆ ಅಂತ ಅನಿಸ್ತಾ ಇರುತ್ತೆ. ಅಂಥ ಜ್ಞಾನಿಗಳು ದೇವರ ಬಗ್ಗೆ ನಿರಂತರ ಉಪದೇಶ ಕೊಡ್ತಾ ಇರ್ತಾರೆ. ಅವರು ಧ್ಯಾನದಲ್ಲಿ ಮುಳುಗಿರ್ತಾರೆ, ಒಂದು ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ, ಆಮೇಲೆ ತಮ್ಮ ಬುದ್ಧಿಯಲ್ಲಿರೋ ದೋಷಗಳನ್ನು ಕಳ್ಕೊಳ್ತಾರೆ, ಪರಮಾತ್ಮನ ನೈಜ ತತ್ವ, ಶುದ್ಧ ತತ್ವ ನೋಡ್ತಾರೆ. ಅಷ್ಟು ನೋಡಿದ ಮೇಲೆ ಅದನ್ನ ಬಿಡ್ಲಿಕ್ಕೆ ಮನಸ್ಸಾಗಲ್ಲ, ಅದ್ರ ಬಗ್ಗೆ ಹೀಗಿದೆ ಹಾಗಿದೆ ಅಂತ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಇವ್ರು ಇಷ್ಟೊಂದು ಉಪದೇಶ ಕೊಡ್ತಾ ಇದ್ದಾರೆ ಅಂತಂದ್ರೆ, ಜ್ಞಾನಿಗಳು ನಿಜವಾಗಿ ಆ ದೇವರ ಸ್ವರೂಪ ನೋಡ್ಬಿಟ್ಟಿದ್ದಾರೆ, ಅವ್ರಿಗೆ ಅನುಭವ ಆಗೋಗಿದೆ. ಭಗವಂತ ಅಂದ್ರೆ ಏನು ಆ ಪರಿಕಲ್ಪನೆ ಚೆನ್ನಾಗಿ ಬಂದ್ಬಿಟ್ಟಿದೆ ಆ ಜ್ಞಾನಿಗಳಿಗೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಹೀಗೆ ಹಾಗೆ ಅಂತ ಶಿಷ್ಯರಿಗೆಲ್ಲ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡಿದ್ರಂತೆ ಜ್ಞಾನಿಗಳು. ಇಂಥ ಭಗವಂತ ಇದಾನಲ್ಲ, ಜ್ಞಾನಿಗಳಿಗೆ ಅನುಗ್ರಹ ಮಾಡಿದ ಆ ಭಗವಂತ ಇದಾನಲ್ಲ, ಆ ಮುಕುಂದ, ಅವನು ನನಗೆ ಅನುಗ್ರಹ ಮಾಡ್ಲಿ ಅಂತ ಹೀಗೆ ಶುಕಾಚಾರ್ಯರು ಸುಂದರವಾದ ಪ್ರಾರ್ಥನೆಯನ್ನ ಇಲ್ಲಿ ಮಾಡಿದ್ದಾರೆ. ಇನ್ನೊಂದು ಯಥಾರುಚಂ ಅಂತ ಇನ್ನೊಂದು ಮಾತಿದೆ, ಅದಕ್ಕೆ ಅರ್ಥ ಬಿಡಿಸ್ತಾ ಇಲ್ಲಿ ಹೇಳ್ತಾರೆ. ಈಗ ರುಚಿಗೆ ಅನುಗುಣವಾಗಿ ಪಾಠ ಹೇಳೋದು ಅಂತ, ಶಿಷ್ಯರ ಜ್ಞಾನಮಟ್ಟ, ಶಿಷ್ಯರ ಯೋಗ್ಯತೆ ಇದನ್ನ ನೋಡ್ಕೊಂಡು ಅಂಥ ಜ್ಞಾನಿಗಳು ಪಾಠ ಮಾಡ್ತಾ ಇದ್ರಂತೆ. ಅದು ಸುಮ್ನೆ ಏನೋ ಅಲ್ಲ, ಯಾವರಿಗೆ ತಕ್ಕ ಹಾಗೆ, ಯಾರಿಗೇನ್ ಬೇಕೋ ಅಷ್ಟೇ ವಿಷಯ, ಅದಕ್ಕೆ ತಕ್ಕ ಹಾಗೆ, ರುಚಿಗೆ ಅಭಿರುಚಿಗೆ ತಕ್ಕ ಹಾಗೆ ಆ ಜ್ಞಾನಿಗಳು ಹೇಳ್ತಾ ಇದ್ರಂತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಚೆನ್ನಾಗಿ, ಅವರು ತಮ್ಮ ಅವಿದ್ಯೆ ಕಾಮ ಕರ್ಮ ಎಲ್ಲ ಕಳ್ಕೊಂಡ್ ಬಿಟ್ಟಿದ್ದಾರೆ. ತಮ್ಮ ಅವಿದ್ಯೆ, ಬೇರೆ ಕಾಮನೆಗಳು, ಅವರ ಪಾಪ ಕರ್ಮಗಳು ಎಲ್ಲ ಅದೆಲ್ಲ ಹೊರಟೋಗಿದೆ. ಈಗ ಅವ್ರು ಚೆನ್ನಾಗಿ ನೋಡ್ತಾ ಇದ್ದಾರೆ, ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವ್ರು ಇಷ್ಟಂತ ತಿಳ್ಕೊಂಡ್ರೆ ಸಾಕು,
ಇವ್ರಿಗೆ ಇಷ್ಟ ಹೇಳಿದ್ರೆ ಸಾಕು ಅಂತ ಜ್ಞಾನಿಗಳಿಗೆ ಗೊತ್ತಾಗ್ತಾ ಇದೆ. ಅವರೆಲ್ಲ ಹೀಗೆ ಉಪದೇಶ ಕೊಡ್ತಾ ಇದ್ದಾರೆ ಅಂತ ಆ ಅಂಶವನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಬಿಡಿಸ್ತಾರೆ. ಇದಾದ ಮೇಲೆ ಮುಕುಂದ ಅಂತ ಒಂದು ಮಾತು ಬಂದಿದೆ. ಮುಕುಂದ ಅನ್ನೋ ಮಾತಿಗೆ ಏನರ್ಥ ಅಂದ್ರೆ, ಹಿಂದೆ ಹೇಳಿದಂತೆ ಮೋಕ್ಷ ಕೊಡೋನಿಗೆ ಮುಕುಂದ ಅಂತ ಕರೀತಾರೆ. ಅಲ್ಲೂ ಭಗವಂತನ ನೀವು ಪಡಿಬೇಕು ಅಂದ್ರೆ ಆ ಭಗವಂತನೇ ನಿಮಗೆ ಅವನೇ ಮನಸ್ ಮಾಡಿ ಇವನು ಮೋಕ್ಷ ಕೊಡ್ತೀನಿ ಅಂತ ಅವನಿಗೆ ಅನಿಸ್ಬೇಕಂತೆ. ಅದಕ್ಕೋಸ್ಕರನೇ ಮುಕುಂದ ಬ್ರಹ್ಮ ಗತಿಂ ಅಂದ್ರೆ ಬ್ರಹ್ಮನ ಗತಿ ಅಂದ್ರೆ ದೇವರನ್ನ ಹೊಂದೋ ಬಗೆಯನ್ನ ಅವನೇ ತಿಳಿಸ್ಬೇಕು. ಯಾಕೆ ಅವನ್ ಮುಕುಂದ, ಮೋಕ್ಷ ಕೊಡೋನು ಅವನೇ, ಅವನಿಗೆ ಗೊತ್ತಿದೆ. ಅದನ್ನ ಆ ದಾರಿನ ಅವನೇ ತಿಳಿಸ್ಬೇಕು, ಅವನೇ ಅನುಗ್ರಹವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲೇ ಇನ್ನೊಂದು ವಿಷಯ, ಸಮಾಧಿ ಏನಿದೆಯಲ್ಲ, ಸಮಾಧಿ ಅವಸ್ಥೆ, ಈ ಸಮಾಧಿ ಅವಸ್ಥೆಯಲ್ಲಿದ್ರೆ ದೇವರ ದರ್ಶನ ಆಗುತ್ತೆ. ಹಾಗಾದ್ರೆ ದೇವರನ್ನ ಯಾರು ನೋಡ್ಬಹುದು ಅಂದ್ರೆ, ಯಾರು ಸಮಾಧಿ ಅವಸ್ಥೆಗೆ ತಲುಪ್ತಾರೋ ಎಲ್ಲ ಮರೆತು ಬಿಡ್ತಾರೆ, ದೇವರಲ್ಲಿ ಮುಳುಗ್ ಬಿಡ್ತಾರೆ. ಅಂಥವ್ರು ಯಾರು ಇರ್ತಾರಲ್ಲ, ಸಂಪೂರ್ಣ ಬೇರೆ ಕಡೆ ಮೈ ಮರೆತು ವಿಷಯಗಳ ಬಗ್ಗೆ ಯೋಚಿಸೋದೇ ಇಲ್ಲ, ಅವ್ರು ಆ ಲೋಕದಲ್ಲೇ ಇರಲ್ಲ, ಅವ್ರು ಅಲೋಕದಲ್ಲಿ ಇರ್ತಾರೆ, ಈ ಲೋಕದಲ್ಲಿ ಇರಲ್ಲ. ಅಂಥ ವ್ಯಕ್ತಿಗಳು ಯಾರು ಧ್ಯಾನದಲ್ಲಿ ಇರ್ತಾರೆ ಅವರು ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ ಅಂತ ಹೇಳ್ಬೇಕು. ಅದನ್ನು ಧ್ಯಾನ ಅಂತಾನೆ ಕರಿಬಾರ್ದು ಅಂತ. ಇನ್ನು ಕೆಲವರು ಹಾಗಲ್ಲ, ಅವರು ತಾವು ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ದೇವರ ಗುಣಗಳನ್ನ ಚಿಂತಿಸಿ ಹೊರಗಳನ್ನು ಕೂಡ ಚಿಂತಿಸ್ತಾ ಇರ್ತಾರೆ. ಅಂಥವ್ರು ಕೆಲವರು ಇರ್ತಾರೆ. ಆದ್ರೆ ಸಮಾಧಿ ಅವಸ್ಥೆ ಏನಿದೆಯಲ್ಲ, ಅದು ನಿಜವಾಗಿ ನೇರ ಭಗವಂತನ ಜ್ಞಾನಕ್ಕೆ ಅದು ಕಾರಣ ಆಗುತ್ತೆ. ಇನ್ನು ಅಷ್ಟೇ ಅಲ್ಲ, ಈ ಭಗವಂತನ ಬಗ್ಗೆ ಕೇಳ್ಬೇಕಂತೆ ಚೆನ್ನಾಗಿ, ಅಂದ್ರೆ ಪರೋಕ್ಷ ಜ್ಞಾನ, ಶಾಸ್ತ್ರ ಎಲ್ಲ ಕೇಳ್ತಾ ದೇವರ ಬಗ್ಗೆ ಪರಿಚಯ ಆಗತ್ತೆ. ಈ ಪರಿಚಯ ಮಾಡ್ಕೊಂಡ ವ್ಯಕ್ತಿ ತಾನು ಈ ಪರಮಾತ್ಮನ ದರ್ಶನ ಯಾವ ರೀತಿ ಆಗಬೇಕೋ ಆ ರೀತಿ ಅವನು ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾರಂತೆ. ಹಾಗಾದ್ರೆ ಇದರ ಕ್ರಮ ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ತಾನು ಉಪದೇಶ ಕೊಡೋ ಮುಂಚೆ ತಾನು ಒಂದಿಷ್ಟು ಶಾಸ್ತ್ರ ಓದಿರ್ತಾನೆ, ಶಾಸ್ತ್ರದಿಂದ ಒಂದಿಷ್ಟು ತಿಳ್ಕೊಳ್ತಾನೆ. ಅವನು ಇನ್ನೂ ದೇವರನ್ನ ನೋಡ್ಲಿಲ್ಲ, ಆದ್ರೆ ದೇವರನ್ನ ನೋಡೋ ಬಗೆ ಹೇಗೆ ಅಂತ ಉಪಾಯ ಹೇಳ್ತಾ ಇರ್ತಾನೆ. ಆಮೇಲೆ ಒಂದು ದಿವಸ ಅವನು ದೇವರ ಆ ಸ್ವರೂಪವನ್ನ ನೋಡ್ತಾನೆ. ಆಮೇಲೆ ಅವನು ಇನ್ನೊಬ್ರಿಗೆ ಉಪದೇಶ ಕೊಡ್ತಾನೆ, ದೇವರ ಸ್ವರೂಪ ಅಂದ್ರೆ ಹೀಗಿರತ್ತೆ ಅಂತ. ಆಮೇಲೆ ಅವರು ಯಾರು ಉಪದೇಶ ಪಡ್ಕೊಳ್ತಾರಲ್ಲ, ಅವರು ಹೀಗೆ ಉಪದೇಶ ಕೊಡ್ತಾ ಇರ್ತಾರೆ, ದೇವರ ಸ್ವರೂಪ ನೋಡ್ತಾರೆ, ಅವ್ರು ಇನ್ನೊಬ್ರಿಗೆ ಹೀಗೆ ಉಪದೇಶ ಕೊಡ್ತಾರೆ. ಅಂದ್ರೆ ಹೀಗೆ ಉಪದೇಶ ಕೊಟ್ಟು ಒಬ್ರಿಂದ ಒಬ್ರಿಗೆ ಹೋಗ್ತಾ ನಿಜವಾಗಿ ದೇವರ ಸ್ವರೂಪ ಹೇಗೆ, ಅದನ್ನ ಹೇಗ್ ಪಡೆಯೋದು, ಅದಕ್ಕೆ ಮಾರ್ಗ ಏನು, ಅದಕ್ಕೆ ಉಪಾಯ ಏನು, ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದಾದ ಮೇಲೆ ಈ ಮುಂದಿನ ಶ್ಲೋಕ 22ನೇ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾರ ಪ್ರಾರ್ಥನೆ ಮಾಡ್ತಾರೆ ಈಗ? ಸವೇ ಋಷೀಣಾಂ ಋಷಭ ಪ್ರಸೀದತಾಂ ಅಂತ ಈಗ ಬರುತ್ತೆ ಮುಂದಿನ ಶ್ಲೋಕದಲ್ಲಿ. ಋಷಭನ ಅನುಗ್ರಹ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ಋಷಭ ಅಂತ ಪ್ರಶ್ನೆ, ಅದಕ್ಕೆ ಅವರೇ ಬಿಡಿಸ್ತಾರೆ. ಈ ಶ್ಲೋಕ ಕೊಟ್ಟು ನಾಲ್ಕು ಅರ್ಥ ಇದೆ ಶ್ಲೋಕಕ್ಕೆ, ಅದು ವಿಶೇಷ. ಇಲ್ಲಿವರೆಗೆ ನಾವು ಭಾಗವತಲ್ಲಿ ಎಲ್ಲೋ ಒಂದೋ ಎರಡೋ ಕಡೆ ಅಷ್ಟೇ ಎರಡೆರಡು ಅರ್ಥ ನೋಡಿದ್ವಿ ಒಂದು ಭಾಗವತ ಶ್ಲೋಕಗಳಿಗೆ, ತುಂಬಾ ಅಪರೂಪ, ಹಿಂದೆ ಆ ತರ ಬಂದಿಲ್ಲ. ಆದ್ರೆ ಈ ಶ್ಲೋಕಕ್ಕೆ ವ್ಯಾಖ್ಯಾನಕಾರರು 4 ಅರ್ಥ ಮಾಡಿದ್ದಾರೆ. ಒಬ್ರು 3 ಅರ್ಥ, ಇನ್ನೊಬ್ರು ಇನ್ನೊಂದು ಅರ್ಥ, ಹೀಗೆ ಒಟ್ಟು ಸೇರಿ 4 ಅರ್ಥ ಈ ಶ್ಲೋಕದಿಂದ ನಮಗ್ ಸಿಗತ್ತೆ. ಅಂತ ಅಪೂರ್ವವಾದ ಅರ್ಥವನ್ನ ಈ ಶ್ಲೋಕದಿಂದ ತೆಗೆದಿದ್ದಾರೆ. ಇಲ್ಲಿ ಶುಕಾಚಾರ್ಯರು ಮೇಲ್ನೋಟಕ್ಕೆ ನೋಡಿದಾಗ ಈ ಶ್ಲೋಕದಲ್ಲಿ ಯಾರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಬಂದ್ರೆ, ಇಲ್ಲಿ ಸರಸ್ವತಿ ದೇವಿ, ಚತುರ್ಮುಖ ಬ್ರಹ್ಮದೇವರು, ಇವರ ಅನುಗ್ರಹ ಎಲ್ಲ ಬಯಸ್ತಾ ಇದಾರಂತೆ. ಯಾಕೆಂದ್ರೆ ಈಗ ಅವ್ರು ಭಾಗವತ ಹೇಳಲಿಕ್ಕೆ ಹೊರಡ್ತಾರೆ ಶುಕಾಚಾರ್ಯರು. ಹೊರಡೋ ಮುಂಚೆ ಗ್ರಂಥದ ಮೊದಲಿಗೆ ಸರಸ್ವತಿ ದೇವಿ ಅನುಗ್ರಹ ಮತ್ತೆ ಚತುರ್ಮುಖ ಬ್ರಹ್ಮದೇವರ ಅನುಗ್ರಹ ಎಲ್ಲ ಆದ್ರೆ ಆಗ ತಾವೇನ್ ಅನ್ಕೊಂಡಿದಾರೋ ಅದನ್ನ ಪರೀಕ್ಷಿತ್ ರಾಜನಿಗೆ ನಿರ್ವಿಘ್ನವಾಗಿ ತಿಳಿಸ್ಬೋದು. ಯಾಕೆ ನೆರೆದ ಸಭೆ ಎಲ್ಲಾ ಕೂತಿದ್ದಾರೆ, ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ದ, ಅದನ್ನ ಸಮರ್ಪಕವಾಗಿ ಉತ್ತರ ಹೇಳಿ ನಿಲ್ಲಿಸ್ಬೇಕಲ್ಲ, ಯಾವ್ದೇ ಮಧ್ಯಕ್ಕೆ ತೊಂದರೆ ಆಗ್ಬಾರ್ದಲ್ಲ. ತೊಂದರೆ ಆಗದೆ ಇರೋ ತರ ಎಲ್ಲ ಉಪದೇಶ ಕೊಟ್ಟು ನಿರ್ವಿಘ್ನವಾಗಿ ನಡಿಬೇಕು ಅಂದ್ರೆ, ಅಷ್ಟೇ ಅಲ್ಲ ಅದ್ ನಡೆಯೋದು ಹೇಗೆ, ತಮಗೂ ಆ ತತ್ವಗಳು ಹೊಳಿಬೇಕಲ್ಲ. ಪ್ರತಿಯೊಂದು ತತ್ವ ಮನಸ್ಸಿನಲ್ಲಿ ಇದ್ದು ಸರಿಯಾಗಿ ಬಾಯಿಂದ ಹೊರಗೆ ಬಂದು ಇದೆಲ್ಲ ಆಗ್ಬೇಕಲ್ಲ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಅಲ್ಲಿ ವಿದ್ಯಾಭಿಮಾನಿನಿ ದೇವತೆ ಅನುಗ್ರಹ ಬೇಕು, ಅಂದ್ರೆ ಸರಸ್ವತಿ ದೇವಿಯ ಅನುಗ್ರಹ ಬೇಕು. ಹಾಗೆ ಅವಳ ಪತಿಯಾದ ಚತುರ್ಮುಖ ಬ್ರಹ್ಮದೇವರ ಅನುಗ್ರಹ ಬೇಕು. ಹೀಗೆ ವೇದವ್ಯಾಸರ ಅನುಗ್ರಹ ಬೇಕು, ನಾರಾಯಣನ ಅನುಗ್ರಹ ಬೇಕು. ಹೀಗೆ
ಇವರೆಲ್ಲರ ಅನುಗ್ರಹ ಬೇಕು. ಆದ್ರಿಂದ ಶುಕಾಚಾರ್ಯರು ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ವೇದವ್ಯಾಸರ ಪ್ರಾರ್ಥನೆ ಮಾಡ್ತಾರೆ. ಸಾಕ್ಷಾತ್ ತಮ್ಮ ತಂದೆ, ತಮ್ಮ ಗುರುಗಳು ಹೌದು, ತಂದೆನೂ ಹೌದು ಅಂತಹ ಈ ವೇದವ್ಯಾಸ ರೂಪಿ ಪರಮಾತ್ಮನನ್ನ ಈಗ ಪ್ರಾರ್ಥನೆ ಮಾಡ್ತಾರೆ. ಅದು ಹೇಗೆ ಅಂತ ನೋಡೋಣ. 22ನೇ ಶ್ಲೋಕ. ಪ್ರಚೋದಿತಾಯೇನ ಪುರಾ ಸರಸ್ವತಿ ವಿತನ್ವತಾಜಸ್ಯ ಸತೀಂ ಸ್ಥಿತಿಂ ಹೃದಿ ಸ್ವಲಕ್ಷಣಾ ಪ್ರಾದುರಭೂತ್ ಕಿಲಾಸ್ಯತಃ ಸಮೇ ಋಷೀಣಾಂ ಋಷಭಃ ಪ್ರಸೀದತಾಂ. ಮೊದಲಿಗೆ ನಾರಾಯಣನ ಪ್ರಾರ್ಥನೆಯನ್ನ ಮಾಡ್ತಾರೆ ಶುಕಾಚಾರ್ಯರು. ಈ ನಾರಾಯಣ ದೇವರನ್ನ ನೆನಪಿಸ್ಕೊಡ್ತಾ ಈ ಕಡೆ ಸರಸ್ವತಿನೂ ಬರ್ತಾಳೆ, ಈ ಕಡೆ ಚತುರ್ಮುಖ ಬ್ರಹ್ಮದೇವರು ಬರ್ತಾರೆ. ಹಾಗಾಗಿ ಅವರ ಪ್ರಾರ್ಥನೆಯನ್ನು ಮಾಡಿದ ಹಾಗಾಯ್ತು. ಅದ್ ಹೇಗೆ ಅಂದ್ರೆ, ಮೊದಲಿಗೆ ಸೃಷ್ಟಿ ಆಗೋ ಸಂದರ್ಭಕ್ಕೆ ಹೋಗ್ತಾರೆ. ದೇವರು ಮೊದಲು ಯಾರನ್ನ ಸೃಷ್ಟಿ ಮಾಡಿದ? ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ. ಆದ್ರಿಂದ ಅವನಿಗೆ ಅಜ ಅಂತ ಕರೀತಾರೆ. ಯಾರಿಗೆ? ಚತುರ್ಮುಖ ಬ್ರಹ್ಮದೇವರಿಗೆ. ಅವನಿಗೆ ಹೆಸರು ಅಜ ಅಂತ. ಯಾಕೆ? ಆ ಅಂದ್ರೆ ಪರಮಾತ್ಮ ವಿಷ್ಣು, ಅವನಿಂದ ಹುಟ್ಟಿದವನು, ಅವನಿಂದ ಬಂದವನು. ಆದ್ರಿಂದ ಅಜ ಅಂತ ಚತುರ್ಮುಖ ಬ್ರಹ್ಮದೇವರಿಗೆ ಹೆಸರು. ಆ ಚತುರ್ಮುಖ ಬ್ರಹ್ಮದೇವರ ಮನಸ್ಸಿನಲ್ಲಿ ಜ್ಞಾನ ನಿಧಿ ತುಂಬಿತ್ತಂತೆ. ಏನು ಜ್ಞಾನ ನಿಧಿ ತುಂಬಿತ್ತು? ಎಲ್ಲ ವೇದಗಳು ಕೂಡ ಅವರ ಮನಸ್ಸಿನಲ್ಲಿದೆ. ಅದು ಅವರ ಬಾಯಿಂದ ಹೊರಗ್ ಬರ್ಬೇಕಾಗಿದೆ. ಅಂದ್ರೆ ಅವರ ಮುಖಗಳಿಂದ, 4 ಮುಖಗಳಿಂದ ಹೊರಗ್ ಬರ್ಬೇಕಾಗಿದೆ. ಒಳ್ಳೆ ಸ್ಥಿತಿಯಲ್ಲಿ ಇದೆಯಂತೆ ಚತುರ್ಮುಖ ಬ್ರಹ್ಮದೇವರ ಮನಸ್ಸಿನಲ್ಲಿ. ಅವರ ಅಂದ್ರೆ ಬುದ್ಧಿಯಲ್ಲಿ ಆಗ್ಬಹುದು, ಚೆನ್ನಾಗಿ ಒಳ್ಳೆ ಸ್ಥಿತಿ ಇದೆ. ಅಂದ್ರೆ ವೇದ ಮಂತ್ರಗಳು ಪ್ರತಿಯೊಂದು ಕೂಡ ಅವರ ಮನಸ್ಸಿನಲ್ಲಿ ಚೆನ್ನಾಗಿ ಬೇರೂರಿದೆ. ಇದನ್ನ ಹೇಗಾದ್ರೂ ಮಾಡಿ ಹೊರಗೆ ಹಾಕ್ಬೇಕು. ಹೊರಗಾಕ್ಲಿಕ್ಕೆ ಏನ್ ಮಾಡ್ದ ಭಗವಂತ? ತಾನು ಪ್ರೇರಣೆ ಮಾಡ್ದ ಚತುರ್ಮುಖ ಬ್ರಹ್ಮದೇವರಿಗೆ ಒಳಗಡೆ ಇದ್ದು. ಯಾವಾಗ ಪ್ರೇರಣೆ ಮಾಡದ್ನೋ ಆಗ ಈ ಚತುರ್ಮುಖ ಬ್ರಹ್ಮದೇವರ ಮುಖದಿಂದ ಹೊರಗಡೆ ನಿರಂತರವಾಗಿ 4 ಮುಖಗಳಿಂದ 4 ವೇದ ಅದು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅದ್ ಯಾರು ಬಂದಿದ್ದು ಅಂದ್ರೆ ಸರಸ್ವತಿ ದೇವಿ ಬಂದಿದ್ದು ಅಂತ. ಸರಸ್ವತಿ ಅಂದ್ರೆ ಆ ವೇದ ವಿದ್ಯಾ ಅಭಿಮಾನಿ ದೇವತೆ. ಆ ಸರಸ್ವತಿಯನ್ನ ಹೊರಗೆ ಹಾಕಿದ ರೀತಿಯಲ್ಲಿ ಇದಿದೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಂದ ಮೊದಲಿಗೆ 4 ವೇದಗಳು ತಾವು ಮುಖದಿಂದ ನಿರಂತರವಾಗಿ ಹೊರಗೆ ಬರ್ತಾ ಇದೆ. ಅಂದ್ರೆ ವೇದ ಮಂತ್ರ ಪಾರಾಯಣ ಮಾಡ್ತಾ ಇದ್ದಾರೆ. ಹೊರಗಡೆ ಅದನ್ನೆಲ್ಲ ವ್ಯಕ್ತಗೊಳಿಸ್ತಾ ಇದ್ದಾರೆ. ಹೊರಗಡೆ ತರಿಸಿದ್ದಾರೆ ಯಾರು? ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರು ಹೀಗೆ ತರಿಸ್ಬೇಕು ಅಂತಾದ್ರೆ ಭಗವಂತ ತಾನು ಒಳಗಡೆ ಇದ್ದು ತಾನು ಪ್ರೇರಣೆಯನ್ನ ಮಾಡಿರೋದೇ ಮುಖ್ಯವಾಗಿ ಕಾರಣ ಅಂತ. ಇಲ್ಲಿ ಸರಸ್ವತಿ ಅಂದ್ರೆ ನಿಜವಾದ ಸರಸ್ವತಿ ದೇವಿ ಅಲ್ಲ ಹೊರತು ಋಗ್ವೇದ, ಯಜುರ್ವೇದ ಈ ತರದ ಮಾತುಗಳೇನಿದೆ ಅಂಥ ಸರಸ್ವತಿ ಅಂತ. ನಿಜ ಅಂಥ ಸರಸ್ವತಿ ಬರ್ಬೇಕು ಅಂದ್ರೆ ಆ ಸರಸ್ವತಿ ಬಂಧನೆ ಆಗೋದು. ಅವಳ ಅದ ಅಭಿಮಾನಿ ದೇವತೆ. ಸರಸ್ವತಿಯನ್ನು ಹೊರಗೆ ಹಾಕಿದ್ದಾರೆ, ಅದರ ಮುಖಾಂತರ ಈ ಮಾತುಗಳು ಬಂದಿದೆ ಅಂತ ಅರ್ಥ. ಇಷ್ಟಾಯ್ತು. ಇದರ ಮಧ್ಯದಲ್ಲಿ ಈ ಸರಸ್ವತಿಯ ವರ್ಣನೆ ಮಾಡ್ತಾರೆ. ಸರಸ್ವತಿ ಹೇಗಿದ್ದಾಳೆ? ಸ್ವಲಕ್ಷಣ ಅಂತ ಹೇಳ್ತಾರೆ. ಅವಳು ತನ್ನ ಲಕ್ಷಣ ಏನಿದೆಯೋ ಅದನ್ನ ಪಡ್ಕೊಂಡಿದ್ದಾಳೆ. ಏನ್ ತನ್ನ ಲಕ್ಷಣ ಏನ್ ಪಡ್ಕೊಂಡಿರೋದು ಅಂದ್ರೆ, ತನ್ನ ಲಕ್ಷಣವನ್ನ ತಿಳಿಸುವಂತಹ ಎಲ್ಲ ಅಂಗಗಳನ್ನ ಪಡೆದಿದ್ದಾಳೆ. ಈಗ ಸರಸ್ವತಿ ಅಂದ್ರೆ ವೇದ. ವೇದದ ಪರಿಚಯ ನಿಮಗ್ ಚೆನ್ನಾಗ್ ಆಗ್ಬೇಕಾ? ವೇದ ಕಣ್ಣಿಗೆ ಕಾಣಿಸ್ಬೇಕಾ? ಚೆನ್ನಾಗಿ ವೇದದ ಅರ್ಥ ಗೊತ್ತಾಗ್ಬೇಕಾ? ವೇದಾಂಗಗಳ ಅಧ್ಯಯನ ಮಾಡ್ಬೇಕು. ವೇದಾಂಗ ಅಂತ ಇದೆ, ವೇದಗಳಿಗೆ ಒಂದಿಷ್ಟು ಅಂಗ. ಅದನ್ನ ನಾವು ಚೆನ್ನಾಗಿ ಓದಿದ್ರೆ ಆಗ ಮಾತ್ರ ವೇದದ ಅರ್ಥ ಏನು ಅಂತ ಗೊತ್ತಾಗತ್ತೆ. ಏನದು ವೇದಾಂಗ ಅಂದ್ರೆ ಯಾವುದು? ವೇದಾಂಗಗಳು ಅಂದ್ರೆ ವ್ಯಾಕರಣ ಓದ್ಬೇಕು ಅವನು, ಜ್ಯೋತಿಷ್ಯ ಶಾಸ್ತ್ರ ಓದಿರ್ಬೇಕು, ಶಿಕ್ಷಾಶಾಸ್ತ್ರ ಓದಿರ್ಬೇಕು, ಕಲ್ಪಸೂತ್ರಗಳು ಅಂತ ಅಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟ ಸೂತ್ರಗಳೇನಂತೀವಿ ಕಲ್ಪಸೂತ್ರ, ಛಂದಸ್ಸು, ನಿರುಕ್ತ ಅಂತ ಹೇಳ್ತಾರೆ. ಅಂದ್ರೆ ವೇದದ ಶಬ್ದಗಳಿಗೆ ಅರ್ಥ ಬಿಡಿಸ್ತಾರೆ ಅಂತ ನಿರುಕ್ತ ಗ್ರಂಥ. ಹೀಗೆ ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ
ವೇದಸ್ಯ ಆಹುರ್ಮನೀಷಿಣಃ, ವೇದಕ್ಕೆ 6 ಅಂಗಗಳು ಅಂತ ಹೇಳಿದ್ದಾರೆ. ಅಲ್ಲಿ ಶಿಕ್ಷಾ ಅಂದ್ರೆ ವೇದ ಉಚ್ಚಾರಣೆ ಮಾಡೋದು ಹೇಗೆ, ವೇದ ಮಂತ್ರಗಳನ್ನ ಹೇಗೆ ಹೇಳೋದು ಅಂತೆಲ್ಲ ತಿಳಿಸೋದಕ್ಕೆ ಶಿಕ್ಷಾ ಗ್ರಂಥ ಅಂತ ಕರೀತಾರೆ. ಹೀಗೆ ಈ 6 ಅಂಗಗಳಿಂದ ಸರಸ್ವತಿ ಅಂದ್ರೆ ಆ ವೇದ ಮಾತು ಚೆನ್ನಾಗಿ ಕಣ್ಣಿಗೆ ಕಾಣಿಸುತ್ತೆ. ಕಣ್ಣಿಗೆ ಕಾಣಿಸೋದು ಅಂದ್ರೆ ಅದರ ಸ್ವರೂಪ ಚೆನ್ನಾಗಿ ನಮಗ್ ಗೊತ್ತಾಗುತ್ತೆ. ವೇದ ಅಂದ್ರೆ ಏನು, ಅದರ ಅರ್ಥ ಏನು ಅಂತೆಲ್ಲ ತಿಳಿಯುತ್ತೆ. ಇಂಥ ಈ ವೇದದ ಮಾತುಗಳು ಯಾರ ಪ್ರೇರಣೆಯಿಂದ ಚತುರ್ಮುಖ ಬ್ರಹ್ಮದೇವರಿಂದ ಹೊರಗೆ ಬಂತೋ ಅಂಥ ಉತ್ತಮವಾದ ಬ್ರಹ್ಮಜ್ಞಾನಿಗಳಿಗೆ ಜ್ಞಾನ ನೀಡುವಂಥ ಆ ಪರಮಾತ್ಮ ನನ್ಗೆ ಅನುಗ್ರಹ ಮಾಡ್ಲಿ ಅಂತ ಇಲ್ಲಿ ಈ ರೀತಿ ಒಂದು ಅರ್ಥ ಈ ಶ್ಲೋಕಕ್ಕೆ. ಅದನ್ನ ಋಷೀಣಾಂ ಋಷಭ, ಋಷೀಣಾಂ ಅಂತ ಜ್ಞಾನಿಗಳು, ಆ ಜ್ಞಾನಿಗಳಿಗೆ ಋಷಭ ಜ್ಞಾನ ನೀಡೋನು, ಅಂಥ ಜ್ಞಾನ ನೀಡುವಂತ ಆ ದೇವರು ನನಗೆ ಅನುಗ್ರಹ ಮಾಡ್ಲಿ ಅಂತ ಶುಕಾಚಾರ್ಯರು ಮೊದಲಿಗೆ ಈ ಕಡೆ ಸರಸ್ವತಿಯನ್ನ ನೆನಪಿಸ್ಕೊಂಡ ಹಾಗಾಯ್ತು, ಇನ್ನು ಚತುರ್ಮುಖ ಬ್ರಹ್ಮದೇವರ ನೆನಪಿಸ್ಕೊಂಡು ಹಾಗೆ ಭಗವಂತನ ಪ್ರಸಾದವನ್ನು ಬಯಸ್ತಾ ಹೀಗೆ 3 ಜನರಲ್ಲಿ ಪ್ರಾರ್ಥನೆ ಮಾಡಿದ್ದನ್ನ ಕಾಣ್ಬೋದು. ಇದು ಒಂದರ್ಥ ಆಯ್ತು. ಇನ್ನು ಎರಡನೇ ಅರ್ಥ, ಈ ಎರಡನೇ ಅರ್ಥ ಏನ್ ಮಾಡ್ತಾರೆ ಇಲ್ಲಿ ಅಂತ ನೋಡೋಣ. ಎರಡನೇ ಅರ್ಥ ವೇದವ್ಯಾಸರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಋಷೀಣಾಂ ಋಷಭ ಅಂದ್ರೆ ಋಷಿಗಳಲ್ಲಿ ಋಷಭರಂತೆ ಶ್ರೇಷ್ಠರು. ಅವ್ರು ಯಾರು, ಎಲ್ಲ ಋಷಿಗಳಿಗಿಂತ ಮೇಲೆ ಇರೋರು ಯಾರು, ಅದು ವೇದವ್ಯಾಸರು. ಯಾಕೆ ವೇದವ್ಯಾಸರಂತ ಋಷಿಗಳು ಮತ್ತೊಬ್ರು ಸಿಗಲ್ಲ. ಯಾಕೆ ದೇವರೇ ಸಾಕ್ಷಾತ್ ವೇದವ್ಯಾಸರು. ಅವ್ರು ಮಾಡಿದ ಕಾರ್ಯ ಮತ್ತೊಬ್ಬ ಋಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ದೇವರೇ ಮಾಡ್ಬೇಕು. ಆ ದೇವರೇ ಆದ್ರಿಂದ ಅವರೇ ಮಾಡಿದ್ದಾರೆ ವೇದವ್ಯಾಸ ರೂಪದಲ್ಲಿ. ಅಂತ ವೇದವ್ಯಾಸರು ಬರೆದಷ್ಟು ಹೇಳಿದಷ್ಟು ಯಾವ ಮತ್ತೊಬ್ಬ ಋಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ದೊಡ್ಡ ಋಷಿಗಳು. ಹಾಗಾಗಿ ಋಷೀಣಾಂ ಋಷಭ, ಎಲ್ಲ ಋಷಿಗಳಿಗೆ ಶ್ರೇಷ್ಠ ವೇದವ್ಯಾಸರು ನನಗೆ ಅನುಗ್ರಹ ಮಾಡ್ಲಿ ಅಂತ ಅರ್ಥ. ಹಿಂದೆ ಋಷಭ ಅಂದ್ರೆ ನಾರಾಯಣ ಅಂತ ಮಾಡಿದ್ರು, ಈಗ ವೇದವ್ಯಾಸರಿಗೆ ಬಂದಿದ್ದಾರೆ. ವೇದವ್ಯಾಸರ ಪ್ರಾರ್ಥನೆ ಈ ಶ್ಲೋಕದಲ್ಲಿ ಶುಕಾಚಾರ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಒಂದೇ ಶ್ಲೋಕ 3-4 ಅರ್ಥ ಹೇಗ್ ಬರುತ್ತೆ ಅದೇ ವಿಚಿತ್ರ. ಅಂದ್ರೆ ಅಷ್ಟು ಶುಕಾಚಾರ್ಯರು ಒಂದೇ ಈ ಶ್ಲೋಕ ಹೇಳಿ 4-6 ಅರ್ಥ ಅದರಿಂದ ಹೊರಗೆ ತೆಗಿತಾ ಇದ್ದಾರೆ. ಅಷ್ಟು ವಿಶೇಷವಾಗಿ ಅವರು ಅರ್ಥವನ್ನ ಒಳಗೊಂಡು ಈ ಶ್ಲೋಕ ಹೇಳಿದ್ದಾರೆ, ಸುಮ್ನೆ ಅಲ್ಲ. ಇದು ಒಂದ್ ರೀತಿ 4 ಮಂಗಳಾಚರಣೆ ಮಾಡಿದಾಗ ಆಯ್ತು. ಮತ್ತೆ ಆದ್ರೆ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ 1 ಮಂಗಳಾಚರಣೆ, 1 ಶ್ಲೋಕ ಹೇಳಿದ್ದು, ಅದ್ರ ಅರ್ಥ ಮಾತ್ರ 4. ಸರಿ, ಎರಡನೇ ಅರ್ಥ ಅಲ್ಲಿ ಹೇಗ್ ಬರುತ್ತೆ ಅಂದ್ರೆ ಇಲ್ಲಿ ಪುರಾ ಅಂತ ಶುರು ಮಾಡ್ತಾರೆ. ಅದೇನಿಲ್ಲ, ನನ್ನ ತಾತ ಪರಾಶರರು ಅಂತ ಬರ್ತಾರೆ. ನನ್ನ ತಾತ ಪರಾಶರ ಅಂತ ಹೇಳ್ತಾರೆ ಶುಕಾಚಾರ್ಯರು. ಹೌದು, ಪರಾಶರರ ಮಗ ವೇದವ್ಯಾಸರು, ವೇದವ್ಯಾಸರ ಮಗ ಶುಕಾಚಾರ್ಯರು. ಶುಕಾಚಾರ್ಯರಿಗೆ ಪರಾಶರ ಋಷಿಗಳು ತಾತ ಆಗ್ಬೇಕು. ಒಂದ್ ಮಾತು ಹೇಳ್ತಾರೆ, ಪರಾಶರರ ಮನಸ್ಸಿನಲ್ಲಿ ಇತ್ತಂತೆ ಎಲ್ಲ. ಏನಿತ್ತು ಪರಾಶರರ ಮನಸ್ಸಿನಲ್ಲಿ? ಅದು ಪರಾಶರರ ಮನಸ್ಸಿನಲ್ಲಿ ಭಾಗವತ ಸಂಹಿತೆ ಆಗ್ಲೇ ಇತ್ತಂತೆ. ಅಯ್ಯೋ ಆಶ್ಚರ್ಯ, ಭಾಗವತ ಸಂಹಿತೆ ಪರಾಶರರ ಮನಸ್ಸಿನಲ್ಲಿ ಇತ್ತ. ಪರಾಶರರ ಮನಸ್ಸು ಇಲ್ದೆ ಹೋದ್ರೆ ವೇದವ್ಯಾಸರಿಂದ ಹೇಗ್ ಬರ್ಲಿಕ್ಕೆ ಸಾಧ್ಯ? ತಂದೆ ಸ್ವಯಂ ದೊಡ್ಡ ಋಷಿಗಳು, ಬಹಳ ದೊಡ್ಡ ಜ್ಞಾನಿಗಳು. ಹಾಗಾಗಿ ಅವರ ಮಗ ವೇದವ್ಯಾಸರಿಂದ ಅಂತ ಭಾಗವತ ಸಂಹಿತೆ ಹೊರಗೆ ಬಂದಿದೆ. ಅದು ಬರುತ್ತೆ ಖಂಡಿತ. ಯಾಕೆ? ಅದು ಪರಾಶರರ ಪುತ್ರ, ಪರಾಶರರ ಅನುಗ್ರಹ, ಅದು ವೇದವ್ಯಾಸರಿಂದ ಬಂದಿದೆ ಅಂತ. ವೇದವ್ಯಾಸರಿಗೆ ಯಾಕೆ ಪರಾಶರರ ಅನುಗ್ರಹ ಆಗ್ಬೇಕು? ವೇದವ್ಯಾಸರಿಂದ ಪರಾಶರರಿಗೆ ಅನುಗ್ರಹ ಆಗ್ಬೇಕು ಅಷ್ಟೇ ಅಲ್ವಾ? ಅಂದ್ರೆ ಹೌದು, ಅದು ಪರಾಶರರ ಮನಸ್ಸಿನಲ್ಲಿ ಜ್ಞಾನ ಏನಿತ್ತಲ್ಲ, ಆ ಜ್ಞಾನ ಚೆನ್ನಾಗಿ ಇನ್ನು ಬೇರೂರ್ ಬಿಡ್ತಂತೆ. ಯಾವಾಗ? ವೇದವ್ಯಾಸರು ಭಾಗವತ ಸಂಹಿತೆ ಬರೆದಾಗ ಆ ಪರಾಶರ ಋಷಿಗಳ ಜ್ಞಾನ ಇನ್ನು ಪರಿಪಕ್ವ ಆಗೋಯ್ತಂತೆ. ಯಾಕೆ ಆ ವಂಶದಲ್ಲಿ ಬಂದ ವೇದವ್ಯಾಸರು, ನಂತರನೇ ಬಂದ ಆ ವೇದವ್ಯಾಸರು ಬರೆದ ಈ ಭಾಗವತ ಸಂಹಿತೆ ಎಷ್ಟು ವಿಸ್ತಾರವಾಗಿ ಅವ್ರು ಬರೆದ್ರು, ಅದು ಬರೆದ ಕೂಡ್ಲೆ ಪರಾಶರರ ಜ್ಞಾನ ಪೂರ್ಣ ಆಯ್ತಂತೆ. ಯಾಕೆ ಅವ್ರ ವಂಶದಲ್ಲಿ ಇಂಥ ವ್ಯಕ್ತಿ ಬಂದ ಮೇಲೆ ಅವ್ರಿಗೆ ಒಳ್ಳೇದಾಗಲ್ವಾ? ಹಾಗೆ ಪರಾಶರರಿಗೆ ಒಳ್ಳೇದಾಯ್ತಂತೆ ಯಾವಾಗ ಈ ಭಾಗವತ ಹೊರಗೆ ಬಂದಾಗ. ಈ ಸರಸ್ವತಿ ಅಂತ ಈ ಸಲಿ ಈ ಶ್ಲೋಕದಲ್ಲಿ ಸರಸ್ವತಿ ಅನ್ನೋ ಶಬ್ದಕ್ಕೆ ಮೊದಲು ವೇದ ಅಂತ ಅರ್ಥ ಮಾಡಿದ್ರು, ವೇದ ಮಾತು ಅಂತ. ಈಗ ಸರಸ್ವತಿ ಅಂದ್ರೆ ಈ ಭಾಗವತ ಸಂಹಿತೆ ಅಂತ ಅರ್ಥ, ಈ ಭಾಗವತ ಅಂತ ಅರ್ಥ. ಈ ಭಾಗವತದಲ್ಲೂ ಕೂಡ ಅನೇಕ ಲಕ್ಷಣ ಇದೆ. ಏನೇನ್ ಲಕ್ಷಣ ಇದೆ? ಅಲ್ಲಿ ಹಿಂದೆ ವೇದಕ್ಕೆ ಲಕ್ಷಣ ಇತ್ತು, ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ ಅಂತೆಲ್ಲ 6 ಹೇಳಿದ್ರು. ಇಲ್ಲೂ ಲಕ್ಷಣ ಇದೆ. ಏನ್ ಲಕ್ಷಣ ಇದೆ? ಒಂದು ಪುರಾಣ ಅಂತ ಕರಿಬೇಕು ಅಂದ್ರೆ ಅಲ್ಲಿ 5 ಲಕ್ಷಣ ಇರ್ಬೇಕು. ಒಂದು ಪುರಾಣ ಅಂತ ಕರಿಬೇಕು ಅಂದ್ರೆ, ನಾವು ಬರೆದ ಯಾವ್ದೋ ಒಂದು ಕಾವ್ಯ ಇಟ್ಕೊಂಡು ಇದನ್ನ ಪುರಾಣ ಅಂತೀವ? ರಾಮಾಯಣ ತಗೊಂಡ್ ಪುರಾಣ ಅಂತ ಯಾರು ಹೇಳ್ತಾರ?
ಅದೆಲ್ಲ ಪುರಾಣ ಅಲ್ಲ. ಇದನ್ನೆಲ್ಲ ರಾಮಾಯಣವನ್ನ ಇತಿಹಾಸ ಅಂತ ಕರೀತಾರೆ. ಪುರಾಣ ಅಂದ್ರೆ ಏನು? ಅದಕ್ಕೂ ಒಂದು ಲಕ್ಷಣ ಇದೆ. ಇನ್ನು ಪಂಚರಾತ್ರ ಅದೊಂದು ಪುರಾಣ ಅನ್ಬಿಡೋದ? ಇಲ್ಲ. ಪುರಾಣಗಳು ಅಂತಾನೆ ಕೆಲವನ್ನ ಮಾತ್ರ ಕರಿತೀವಿ. ಮಧ್ವಾಚಾರ್ಯ ಯಾವ್ದಾರು ಗ್ರಂಥ ತಗೊಂಡು ಇದು ಪುರಾಣ ಅಂತ ಹೇಳ್ಬಿಡ್ತೀವ? ಇಲ್ಲ. ಪುರಾಣ ವಿಷಯ ಹೇಳ್ತಾ ಇದ್ರೆ ಇದು ಪುರಾಣ ಗ್ರಂಥ ಅಂತ ಆಗತ್ತಾ? ಪುರಾಣದ ಬಗ್ಗೆ ಇರೋ ಗ್ರಂಥ, ಅದನ್ನೇ ಪುರಾಣ ಅಂತ ಹೇಳೋಂಗಿಲ್ಲ. ಮತ್ತೆ ಪುರಾಣ ಹೇಳೋದು, ಪುರಾಣ ಬರೆಯೋದು, ಪುರಾಣ ಓದೋದು, ಈ ಪುರಾಣ ಅಂದ್ರೆ ಏನು? ಅದೆಲ್ಲೊಂದು 5 ಲಕ್ಷಣ ಇರುತ್ತೆ, 10 ಲಕ್ಷಣನೂ ಇರುತ್ತೆ. ಇಂತಿಂತ ಲಕ್ಷಣ ಇದ್ರೆ ಅದನ್ನ ಪುರಾಣ ಅಂತ ಕರಿಬೇಕು. ಇಂತಿಂತ ಲಕ್ಷಣ ಇದ್ರೆ ಅದನ್ನ ಪುರಾಣ ಅಂತ ಕರೆಯೋ ಹಾಗಿಲ್ಲ. ಯಾಕೆ? ಕೆಲವು ಲಕ್ಷಣ ಲೋಪ ಆಗಿರುತ್ತೆ, ಬೇರೆ ಲಕ್ಷಣ ಇರುತ್ತೆ ಅದ್ರಲ್ಲಿ. ಹಾಗಾದ್ರೆ ಪುರಾಣ ಅಂತ ಕರಿಬೇಕಾದ್ರೂ ಇಂಥದ್ದನ್ನೇ ಕರಿಬೇಕು. ಅಂಥ ಲಕ್ಷಣ ಈ ಭಾಗವತ ಸಂಹಿತೆಯಲ್ಲಿದೆ. ಇಂಥ ಭಾಗವತ ಯಾರ ಮುಖದಿಂದ ಹೊರಗ್ ಬಂತಲ್ಲ, ಅಂಥ ಆ ಋಷಿಗಳ ಗುಂಪಿನಲ್ಲಿ ಮೇಲಕ್ಕಿರುವಂತಹ ವೇದವ್ಯಾಸರು ನನಗೆ ಅನುಗ್ರಹ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾದ್ರೆ ಆ ಪುರಾಣದ 5 ಲಕ್ಷಣ ಯಾವುದು? ಒಂದನ್ನ ಪುರಾಣ ಅಂತ ಕಂಡುಹಿಡಿಬೇಕು ಅಂದ್ರೆ 5 ಇರ್ಬೇಕು. ಅದ್ ಯಾವುದು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ಒಂದು ಶ್ಲೋಕವನ್ನ ಉದಾಹರಿಸಿದೆ. ಆ ಶ್ಲೋಕವನ್ನ ನೋಡೋಣ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂ ಚೈವ ಪುರಾಣಂ ಪಂಚಲಕ್ಷಣಂ ಅಂತ ಹೇಳಿದ್ದಾರೆ. ಸರ್ಗ ಪ್ರತಿಸರ್ಗ, ಸೃಷ್ಟಿ ಬಗ್ಗೆ ಹೇಳ್ತಾರೆ. ಯಾವುದೇ ಪುರಾಣದಲ್ಲಿ ಸೃಷ್ಟಿ, ಪ್ರತಿಸೃಷ್ಟಿ, ವಂಶ, ಮನ್ವಂತರ, ವಂಶಾನುಚರಿತ, ಮತ್ತೇನು ಎಷ್ಟೆಷ್ಟು ನೀವು ಪುರಾಣವನ್ನು ತೆಗೆದು ನೋಡಿದ್ರೆ ಎಲ್ಲಿಂದ ಶುರು ಮಾಡಿರ್ತಾರೆ. ಮೂಲ ಭಗವಂತನಿಂದ ಶುರು ಮಾಡ್ತಾರೆ. ಅದು ನಿಲ್ಲಿಸೋದು ಎಲ್ಲಿವರೆಗೂ ಅಂದ್ರೆ ಅಷ್ಟು ನಾವು ಊಹೆನೂ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರವರೆಗೆ ವರ್ಣನೆ ಮಾಡ್ತಾರೆ. ಈ ಎಲ್ಲ ಅದರ ಬಗ್ಗೆ ಅಲ್ಲಿ ಇದೆ. ಅದು ಕೂಡ ಮುಂದಕ್ಕೆ ದಶಾಧಿಕಂ ಲಕ್ಷಣಂ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ 10ಕ್ಕಿಂತ ಹೆಚ್ಚು ಲಕ್ಷಣ ಇರುತ್ತೆ ಅಂತ ಹೇಳಿದ್ದಾರೆ ಒಂದು ಪುರಾಣ ಅಂದ್ರೆ. ಹಾಗೂ ಇದೆ ಪುರಾಣದಲ್ಲಿ 5 ಲಕ್ಷಣ ಅಂತ ಇರ್ಲೇಬೇಕು. ಇಂಥದ್ದೆಲ್ಲ ಇದ್ರೆ ಅದನ್ನ ಪುರಾಣ ಅಂತ ಕರೀತಾರೆ. ಇನ್ನು ದೊಡ್ಡ ದೊಡ್ಡ ಪುರಾಣಗಳು, ಬಹಳ ದೊಡ್ಡ ಪುರಾಣ ಅಂತೆಲ್ಲ ಹೇಳ್ತಾ ಇರ್ತೀವಿ, ಅಂಥದ್ರಲ್ಲಿ ಏನೇನ್ ಲಕ್ಷಣ ಇರಬೇಕು ಅನ್ನೋದನ್ನ ಬ್ರಹ್ಮವೈವರ್ತ ಪುರಾಣದಲ್ಲೂ ಹೇಳಿದ್ದಾರೆ. ಆ ವಿಷಯಗಳು ಏನು ಅನ್ನೋದನ್ನ ಮುಂದಿನ ಪಾಠದಲ್ಲಿ, ಅಂದ್ರೆ ನಾಳೆ ಪ್ರದೋಷ ಇರೋದ್ರಿಂದ ನಾಳೆ ಪಾಠ ಇಲ್ಲ, ನಾಡಿದ್ದು ಪಾಠ ಅಂತ ತಿಳಿಸ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದ ಗುರುಗಳೇ. ಧನ್ಯವಾದ ಆಚಾರ್ಯ.